ಬ್ಲಾಸ್ಟ್ ಆಯ್ತು ಅಲ್ಲಿ RDX ಅದನ್ನ ಯಾವುದು ಬಳಕೆ ಆಗಿದ್ದು ಅಲ್ಲಿಂದ ಅಲ್ಲಿಂದ ರೆಡಿ ಆಗಿರೋದಲ್ಲ, ಹೊರಗಡೆಯಿಂದನೇ ಬಂದಿರುತ್ತೆ. ಸೊ ಇದು ವೈಫಲ್ಯ ಅಂತ ಅಲ್ಲಿ ಕೇಂದ್ರದಲ್ಲೂ ಕೂಡ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಕೇಜ್ರಿವಾಲ್ ಅಂತವರು ಕೂಡ, ಕಾಂಗ್ರೆಸ್ ಕೂಡ ಆರೋಪ ಮಾಡ್ತಾರೆ. ಈಗ ಸರ್ ಪ್ರಿಯಾಂಕರಿಗೆ ಹೇಳಿದ್ರೆ ಅತ್ಯಂತ ದುರ್ಬಲ, ಅತ್ಯಂತ ಇದು ಅಂತ ಹೇಳ್ತು ಅಮಿತ್ ಶಾ ಅವ್ರ ಬಗ್ಗೆ ಟೀಕೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು, ಮೋದಿ ಅವರು ಆಪರೇಷನ್ ಸಿಂಧೂರ ಮಾಡಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಜನ ನಮ್ಮ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಭಾರತಕ್ಕೆ ಈಗ ಆಪರೇಷನ್ ಇಂಡೋರ್ ಮಾಡುವ ಅಗತ್ಯ ಇದೆ, ಹೊರಗಡೆಯಿಂದ ಆಗ್ತಾ ಇರೋದಲ್ಲ, ದೇಶ ಒಳಗಡೆ ಇರುವಂತ ಮಾಡ್ತಾ ಇರೋದು ಅಂತ. ಯಾಕಂದ್ರೆ ಅವರು ಡಾಕ್ಟರ್ ಆಗಿದ್ರು ಸರ್. ಇದಕ್ಕೆಲ್ಲ ಸರ್ಕಾರ, ಕೇಂದ್ರ ಸರ್ಕಾರ ಸೂಕ್ತ ಸಮಯದಲ್ಲಿ ಸೂಕ್ತ ಕಾರ್ಯಾಚರಣೆಯನ್ನು ಗ್ಯಾರಂಟಿ ಮಾಡ್ತಾರೆ. ಇದು ಮನಮೋಹನ್ ಸಿಂಗ್ ಸರ್ಕಾರ ಅಲ್ಲ, ಇದು ಸೋನಿಯಾ ಗಾಂಧಿಯವರ, ರಾಹುಲ್ ಗಾಂಧಿಯವರ ಸರ್ಕಾರ ಅಲ್ಲ. ನಾವು ಯಾವುದೇ ಕಾರಣಕ್ಕೂ ಈ ಮುಸ್ಲಿಂ ಭಯೋತ್ಪಾದಕರಿಗೆ ಸಿಂಪತಿ ತೋರಿಸಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ನಾವು ವಿ ಆರ್ ಎಗೇನಿಸ್ಟ್ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಕಾಂಗ್ರೆಸ್ ಅವರಿದ್ದಾಗ ಏನೇನು ದಾಳಿಗಳಾಗಿದೆ ಈ ದೇಶದ ಮೇಲೆ, ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತ ದೇಶ ನೋಡಿದೆ. ಜಮ್ಮು ಕಾಶ್ಮೀರ ಅಂತೂ ಪ್ರತಿದಿನ ಹೋರಾಟದಲ್ಲೇ ಮುಳುಗೋಗಿತ್ತು. ಈ ಭಯೋತ್ಪಾದಕರ ಗಲಾಟೆ, ಹೊಡೆದಾಟ, ಗುಂಡಿನ ದಾಳಿ, ದಿನನಿತ್ಯದ ಕಾರ್ಯಾಚರಣೆ. ಇವಾಗೇನಾಗಿದೆ, ಈಗ ವರ್ಷಕ್ಕೊಂದು ಈ ಥರ ಘಟನೆ ಆಗ್ದಂಗೆ ನೋಡ್ತಾ ಇದ್ದಾರೆ. ನಮ್ಮಲ್ಲಿ ಉಕ್ಕಿನ ಮನುಷ್ಯ ರೀತಿ ಗೃಹ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಇದ್ದಾಗ ದಿನನಿತ್ಯದ ವ್ಯವಹಾರ, ಅವ್ರಿಗೆ ರಾಜಾತಿಥ್ಯ, ಅವ್ರನ್ನೇನಾದರೂ ಗುಂಡಾರಿಸ್ತಾರೆ, ಅವ್ರ ಮೇಲೆ ಯಾರು ಗುಂಡಾರಿಸ್ತಾರೆ ಆ ಸೈನಿಕರಿಗೆ ಪನಿಷ್ಮೆಂಟು, ಪೊಲೀಸರಿಗೆ ಪನಿಷ್ಮೆಂಟು, ಇದೆಲ್ಲ ಇತ್ತು. ಈಗ ಏನೂ ಇಲ್ಲ. ಭಯೋತ್ಪಾದಕ ದಾಳಿ ಮಾಡೋವಂಥವ್ರಿಗೆ ಸರಿಯಾಗಿ ಗುಂಡೇ ಸರಿಯಾದಂಥ ಉತ್ತರ ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಭಯೋತ್ಪಾದಕರಿಗೆ ಭಯೋತ್ಪಾದನಾ ದೃಷ್ಟಿಯಿಂದನೇ ಉತ್ತರ ಕೊಡೋದು, ಗುಂಡೆ ಉತ್ತರವನ್ನು ಕೊಡುವಂಥ ತೀರ್ಮಾನವನ್ನು ಈಗಾಗಲೇ ಕೇಂದ್ರ ಸರ್ಕಾರ ಗಡಿಗಳಲ್ಲಿ ಮಾಡಿದೆ. ನಮ್ಮ ಈ ದೇಶದ ಒಳಗಡೆ ಇರುವ ಇಂಥದ್ರ ಭಾಗಿಯಾಗ್ತಿರೋದ್ರ ಬಗ್ಗೆ ಹೇಳ್ತೀವಿ, ಮನಸ್ಥಿತಿ ಕಾರಣ ಅಂತ ಹೇಳ್ತೀರೋ. ಈಗ ಈ ಭಯೋತ್ಪಾದಕ ಚಟುವಟಿಕೆಗಳಿಗೆ ಒಳಗಡೆ ಇರ್ಬೋದು, ಅವರೆಲ್ಲ ಸ್ಲೀಪರ್ ಸೆಲ್ ಇರ್ಬೋದು, ಆದರೆ ಇದಕ್ಕೆಲ್ಲ ಮೇಯ್ನ್ ಇರೋವಂಥದ್ದು ಪಾಕಿಸ್ತಾನನೇ. ಇದಕ್ಕೆಲ್ಲ ಮೇಯ್ನ್ ಸೆಂಟರ್ಸ್ ಅಲ್ಲಿಂದನೇ ಎಲ್ಲ ತಯಾರಿಯಾಗಿ ಬರುವಂಥದ್ದು. ಇದು ಒಳಗಡೆ ನಡೆದಿದ್ರೂ ಕೂಡ ಹೊರಗಡೆಯ ಪಾಕಿಸ್ತಾನ ಪ್ರೇರಿತವಾದಂಥ ಭಯೋತ್ಪಾದನಾ ದಾಳಿ. ಈಗ ಪಾಕಿಸ್ತಾನ ಏನಾಗಿದೆ, ಛಿದ್ರ ಆಗ್ತಾ ಇದೆ. ಆ ದೇಶದಲ್ಲಿ ಆಂತರಿಕ ಗಲಭೆ ಜಾಸ್ತಿ ಆಗ್ತದೆ. ಅದನ್ನು ಡೈವರ್ಟ್ ಮಾಡೋಕ್ಕೆ ಈ ಥರದ ಒಂದು ಪ್ಲಾನ್ಗಳನ್ನು ಮಾಡಿದ್ದಾರೆ. ಪಾಕ್ ಪ್ರೇರಿತ ದಾಳಿ ಅಂತಂದ್ರೆ ಇದು ವೈಫಲ್ಯ ಅಂತಾನೆ ಆಯ್ತು. ನಮ್ಮ ಭದ್ರತಾ ವೈಫಲ್ಯ, ಅವ್ರನ್ನ ಕಂಡಿಡಿದು ಗುಪ್ತಚರ ಇಲಾಖೆ ಕಂಡಿಡಿದಿಲ್ಲ. ನಮ್ಮ ಯಾವುದೇ ಸರ್ಕಾರ ಈ ಥರದ ಘಟನೆಗಳನ್ನು ಕಡಿಮೆ ಮಾಡಬೇಕು ಮತ್ತು ನಿರ್ನಾಮ ಮಾಡಬೇಕು. ಈಗ ನಕ್ಸಲ್ ಚಳವಳಿ ಇತ್ತಪ್ಪ, ಕಾಂಗ್ರೆಸ್ ಇದ್ದಾಗ ಅದು ದಿನನಿತ್ಯದ ಕಾಯಕ ಆಗಿತ್ತು. ಈಗ ಆಲ್ಮೋಸ್ಟ್ ಆಲ್ ಎರಾಡಿಕೇಟ್ ಆಗ್ಬಿಟ್ಟಿದೆ. ನಕ್ಸಲ್ ಅನ್ನೋದನ್ನೇ ನಮ್ಮ ಅಮಿತ್ ಶಾಜಿ ಅವರು ಗೃಹ ಸಚಿವರಾದ್ಮೇಲೆ ನಕ್ಸಲ್ ಎರಾಡಿಕೇಟೆಡ್ ಮುಗಿಸ್ಬಿಟ್ಟಿದ್ದಾರೆ. ಏನೂ ಇಲ್ಲ, ಸದ್ಯ ಇಲ್ಲ. ಈಗ ಇದೇ ಅಮಿತ್ ಶಾ ಅವರು ಈ ಭಯೋತ್ಪಾದನೆಯನ್ನು ಮುಗಿಸ್ತಾರೆ, ಟೈಮ್ ಬೇಕಷ್ಟೆ. ಕಾಂಗ್ರೆಸ್ ಕಾಲದಲ್ಲಿ ನಡೀತಾ ಇತ್ತಲ್ಲ ದಿನನಿತ್ಯ ಭಯೋತ್ಪಾದನೆ, ಹಂಗೆ ನಡೆಯೋಕ್ಕೆ ಇವಾಗ ಆಗಲ್ಲ. ಆ ಭದ್ರತೆ ಇದೆ. ಈಗ ಆಗಿದ ಇನ್ಸಿಡೆಂಟು, ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ, ಕ್ರಮ ತೆಗೆದುಕೊಳ್ತಾ ಇದೆ. ಯಾವುದೋ ಒಂದು ಇನ್ಸಿಡೆನ್ಸ್ನೇ ಕಾಂಗ್ರೆಸ್ ಅವರು ಟೀಕೆ ಮಾಡೋಕ್ಕೋದ್ರೆ, ನೀವಿದ್ದಾಗ ಸಾವಿರಾರು ನಡೆದಿದೆಯಲ್ಲ, ಅದಕ್ಕೆ ಜನ ಉತ್ತರ ಕೇಳ್ತಾರೆ. ಯಾವ್ದು ಬೆಟರ್ ಅಂತ ಕೇಳ್ತಾರೆ. ದಿನನಿತ್ಯ ನಡೆಯೋದು ಬೆಟ್ರಾ, ಯಾವುದೋ ವರ್ಷಕ್ಕೊಂದು ಸರಿನೋ 5 ವರ್ಷಕ್ಕೊಂದು ಸರಿನೋ ನಡೆಯೋದು ಬೆಟ್ರಾ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ಕಾಂಗ್ರೆಸ್ ಅವರೆಲ್ಲ ತೀರ್ಮಾನ ಮಾಡೋದು.